ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಇದೇ ರೀತಿ ನಿಮ್ಮ ಹಿಂದೂ ವಿರೋಧಿ ನೀತಿ ನೀವು ಮುಂದುವರಿಸ್ಕೊಂಡು ಹೋದರೆ ನೀವು 2028ವರೆಗೆ ಮುಖ್ಯಮಂತ್ರಿ ಇರುವುದಿಲ್ಲ. ಇನ್ನು 3 ತಿಂಗಳಲ್ಲೇ ನಿಮ್ಮ ಸರ್ಕಾರ ಪತನ ಆಗ್ತದೆ. ಯಾಕಂದರೆ ನೇಪಾಳದಲ್ಲಿ ಏನೋ ಒಂದು ಕ್ರಾಂತಿಯಾಗಿದೆ. ಈ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣ ಈ ರಾಜ್ಯದ ಜನ ಸಹಿಸುವುದಲ್ಲ. ಸಾಕಷ್ಟು ಭ್ರಷ್ಟಾಚಾರ ಅಂತೂ ಕರ್ನಾಟಕದಲ್ಲಿ ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ತೊಡಗಿದೆ. ಅವ್ರ ಜೊತೆಗೆ ಕೆಲವು BJP ನಾಯಕರು ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಹಾಳು ಮಾಡ್ತಾ ಇದ್ದಾರೆ. ಇದು ಜನರಲ್ಲಿ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಭಾಳ ದೊಡ್ಡ ಆಕ್ರೋಶ ಇದೆ. ಇದನ್ನು ಸಿದ್ದರಾಮಯ್ಯನವರು ತಿಳ್ಕೊಂಡು ಯಾವ ಹಿಂದೂ ಸಮಾಜದ ಮೇಲೆ ಇವತ್ತೇನು ಅವರು ಒಂದು ರೀತಿ ಇಡೀ ಸರ್ಕಾರದ ದುಡ್ಡನ್ನು ಒಯ್ದು ಇವತ್ತು ಮುಸಲ್ಮಾನರಿಗೆ ಹಂಚ್ತಾ ಇದ್ದಾರೆ. ನಿನ್ನೆ ಸುಮಾರು 435 ಕೋಟಿ ಮುಸ್ಲಿಂ ಮೊಹಲ್ಲಾಗಳಿಗೆ ಅಭಿವೃದ್ಧಿ ಅಂತ ನೋಡ್ರಿ. ಟ್ಯಾಕ್ಸ್ ತುಂಬೋರು ನಮ್ಮ ಜನ, ನಮ್ಮ ದಲಿತ ಕೇರಿಗಳು ಕೆಲಸ ಮಾಡಲಿ, ಅವ್ರ ಸ್ವಂತ ಸಮುದಾಯದ ಬಗ್ಗೆ ಏನೂ ಕಾರ್ಯಕ್ರಮ ಇಲ್ಲ ಸಿದ್ದರಾಮಯ್ಯನವರು. ಇಷ್ಟು ದೊಡ್ಡ ಸಮುದಾಯ ಹಾಲಮತ